ಈ ಕಡೆ ಪಾಸಿಟಿವ್ ಶೇಡು ಒಳ್ಳೆ, ಈ ಕಡೆ ನೆಗೆಟಿವ್ ಶೇಡು. ಏನು ಆಡ್ತಿದ್ದಾಳೆ ಇವಳು, ಫಸ್ಟ್ ಸೀರಿಯಲ್ ಸೆಕೆಂಡು ಗೊತ್ತಿಲ್ಲ. ಯಾಕಂದರೆ ನನ್ನ ಬಹಳ ಬಹಳ ಇಷ್ಟವಾದಂಥ ಸಿನಿಮಾ ಆ ಕರಾಳ ರಾತ್ರಿ. ಸಾರ್ಗೆ ಕೋಳಿ ನನ್ನ ನೀನು ಕುಯ್ಯಿ, ಕೋಳಿ ತಿನ್ನೋನ್ನ ಈ ನಂಬಲ್ಲ. ನಾನು ಸೀರಿಯಲ್ ಅಕ್ಕ ಸೀರಿಯಲಲ್ಲಿ ನನಗೆ 9 ಹೀರೋಗಳು ಚೇಂಜ್ ಆಗ್ಯಾರ. 9 ಡಿಫ್ರೆಂಟ್ ಹೀರೋಸ್. ಹಾಗಾಗ್ಬಿಡುತ್ತೆ, ಇವಾಗ ಸತ್ತೋಗ್ತಾಳೆ, ಇವಾಗ ಎದ್ದು ಬಂದ್ಬಿಡ್ತಾಳೆ, ಅಥವಾ ಹೀರೋ ಬಂದ್ಬಿಡ್ತಾನೆ. ಅದೊಂದು ಕ್ಯೂರಿಯಾಸಿಟಿ ಇತ್ತು ಗೊತ್ತಾ. ನಾನು ತುಂಬ ನಿಯತ್ತಾಗಿರ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕೆ. ನಾನು ನಿಯತ್ತಾಗಿರೋದು, ನಂದು EMI ಕಟ್ಟಲ್ಲ, ನನ್ನ ತಟ್ಟೆಗೆ ಅನ್ನ ತಂದು ಕೊಡಲ್ಲ. ಎಷ್ಟು ದಿನ ಅಂತ ನಿಯತ್ತಾಗಿರ್ತೀಯ ನೀನು ಕೆಲಸ ಇಲ್ಲ ಅಂದರೆ? ಅವಾಗ ಏನಾಗುತ್ತೆ, ಬಿಟ್ಟೋದ್ರು. ಅವ್ರಿಗೆ ಸ್ವಲ್ಪ ಗ್ರಾಟಿಟ್ಯೂಡ್ ಇಲ್ಲ, ನಿಯತ್ತಿಲ್ಲ. ಒಂದು ಸ್ಟೇಜ್ ಮಾಡಿಕೊಟ್ವಿ ಅಥವಾ ಒಂದೇನೋ ಪ್ರಾಜೆಕ್ಟ್ ಕೊಟ್ವಿ, ಮಿಸ್ಕಮ್ಯುನಿಕೇಶನ್ ಆಗಿ ಅದೆಲ್ಲ ಆಗಿ ನಾನು ಕಲರ್ಸ್ನ ಬಿಟ್ಟೆ, ನಾನು ಶೋ ಮಾಡಲ್ಲ ಅಂತ ಹೇಳ್ಬಿಟ್ಬಿಟ್ಟೆ. ಸೊ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್, ನೀನು ಮಂಡೇ ಟು ಮಂಡೇ ನೀನೇ ಬರ್ತಾ ಇದೆಯಾ ಅಂತ ಅಂದರೆ ನಿನ್ನ ನೋಡಕ್ ಥಿಯೇಟರ್ಗೆ ಯಾರು ಬರ್ತಾರೆ? ಶಿ ಈಸ್ ಯೋರ್ ಟು ಸ್ಟೇ. ಅವಳಿಗೆ ಅಷ್ಟು ಸಿನಿಮಾ ಸಿಗುತ್ತೆ, ಹಂಗಾಗ್ಬಿಡತ್ತೆ, ಅವಳ ಕರಿಯರ್ ಹಿಂಗೆ ಹೋಗ್ಬಿಡತ್ತೆ. ನನ್ನ ತಲೆಯಲ್ಲಿ ಸಿನಿಮಾ ಅನ್ನೋದೇ ಇಲ್ಲದೆ ಇದ್ದವಳಿಗೆ ಆ ಕರಾಳ ರಾತ್ರಿ ಆದಮೇಲೆ ಇಡೀ ಇಂಡಸ್ಟ್ರಿ ಅವ್ರು ಹಂಗೆ ಮಾತಾಡಿದಾಗ ಬೇಡದಿರೋ ಆಸೆಗಳು ಉಟ್ಕೊಂಡ್ಬಿಡ್ತು. ಮೇ ಬಿ ನಾನು ಓವರ್ ನೈಟ್ ಸ್ಟಾರ್ ಆಗಿಬಿಡ್ತೀನಿ, ನಂಗೆ ಹಂಗೆ ಸಿನಿಮಾ ಸಿಕ್ಬಿಡತ್ತಿ, ಯಾವುದು TV ಎಲ್ಲ ಮಾಡ್ತಾರೆ, ನಾನು ಸಿನಿಮಾಗೆ ವೇಟ್ ಮಾಡ್ತೀನಿ. ನಾನು ಸಿನಿಮಾಗೆ ವೇಟ್ ಮಾಡಲ್ಲ. ಬಿಕಾಸ್ ನೀನು ನಂಬಲ್ಲ ಮಯೂರ, ಇನ್ನೂ 3 ಸಿನಿಮಾದ ಪೇಮೆಂಟ್ ಬಂದಿಲ್ಲ ನಂಗೆ, ಗೊತ್ತಾ. ನನಗೆ ಕೆಲಸ ಸಿಕ್ಕರೆ ಸಾಕ ನಂಗಾಗಿತ್ತು ನಮಗೆ. ಸೊ ಹಿಂಗೆ ಫಸ್ಟ್ ಟೈಮ್ ನಾನು ರಿಸ್ಕ್ ತೊಗೊಂಡಿದ್ದು, ಶೋ ಬೇಡ ಅಂತ ಬಿಟ್ಟಿದ್ದು ನಾನು. ಇದು ಸುಮ್ಮನೆ ನನ್ನ ತಂದೆ ತಾಯಿಯಿಂದ ಬಂದಿರೋ ಪ್ರಿವಿಲೇಜಿಂದ ನಂಗೆ ಯಾರೋ ಗೌರವ ಕೊಡ್ತಿರೋದಲ್ಲ. ಇದು ನಾನೇ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಸಂಪಾದನೆ ಮಾಡೋದು. ನೀನು ತೀರಾ ಕೆಟ್ಟದಾಗ ಮಾಡ್ತಾರೆ ಕಣೋ, ನಿನ್ನನ್ನು ಯಾರು ಮೂಸ್ ನೋಡ್ತಾರೆ, ನಿಂದೆಲ್ಲ ಹಾಳಾಗ್ಬಿಡತ್ತೆ. ಸೊ ಡರ್ಟಿ ದೇ ಆರ್, ಸೊ ಡರ್ಟಿ. ನಾವು ಆರ್ಟಿಸ್ಟ್ ತಾನೆ, ನಾನು ಯಾಕೆ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದೀನಿ, ನಾನು ಏನೋ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಂಗೆ ಅದರಿಂದ ದುಡ್ಡು ಬರ್ತಾ ಇದೆ, ಸಿನಿಮಾಗಳು ನನಗೆ ಬರ್ತಾ ಇಲ್ಲ. ಸೊ ದುಡ್ಡು ಬೇಕು, ಇದನ್ನು ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಐ ಆಮ್ ಹ್ಯಾಪಿ.